ತಿಪಟೂರು ನಗರದ ತಮ್ಮ ಸ್ವಗೃಹದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಂತಕುಮಾರ್, ಜಿಲ್ಲೆಗೆ ಸೀಮಿತವಾಗಿರುವ 24 ಟಿಎಂಸಿ ನೀರಿನಲ್ಲಿ ಕೇವಲ 17 ಟಿಎಂಸಿ ನೀರು ಮಾತ್ರ ಹರಿಯುತ್ತಿದ್ದು, ಜಿಲ್ಲೆಯಲ್ಲಿ ವಿಶಾಲವಾದ ತಾಲೂಕುಗಳಾದ ತಿಪಟೂರು, ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ ಕೆರೆಗಳಿಗೆ ನೀರು ತುಂಬಿಸಲು ಸಾಧ್ಯವಾಗಿಲ್ಲ. ರೈತರ ಬೆಳವಣಿಗೆ ಹಾಗೂ ಕುಡಿಯುವ ನೀರಿಗೆ ಸಾಕಾಗುತ್ತಿಲ್ಲ. ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ವಿಚಾರದಲ್ಲಿ 2 ತಿಂಗಳಿನಿಂದ ಹೋರಾಟ ಮಾಡುತ್ತಿದ್ದರೂ ಸರ್ಕಾರ ಇತ್ತ ಗಮನ ಹರಿಸದಿರುವುದು ಸರ್ಕಾರಕ್ಕೆ ರೈತರ ಬಗ್ಗೆ ಇರುವ ಕಾಳಜಿಯನ್ನ ತೋರಿಸುತ್ತದೆ ಎಂದ್ರ. ಗುಬ್ಬಿ ತಾಲೂಕಿನಿಂದ ಸರಾಗವಾಗಿ ನೀರು ಮಾಗಡಿಗೆ ತಲುಪುವಂತೆ ಮಾಡಲು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜಕೀಯ ಉದ್ದೇಶದಿಂದ ತುಮಕೂರು ಜಿಲ್ಲೆಯ ರೈತರನ್ನ ಕಡೆಗಣಿಸಿ, ಜನಸಾಮಾನ್ಯರ ಬಗ್ಗೆ, ನೀರಿನ ಸಮಸ್ಯೆ ಬಗ್ಗೆ ಕಡೆಗಣಿಸಿ ಏಕಾಏಕಿ ನೀರು ಕೊಂಡೊಯ್ಯಲು ಕೆನಾಲ್ ಮಾಡಿದ್ದಾರೆ. ಇದರ ವಿರುದ್ಧ ಹೋರಾಟ ಮಾಡುತ್ತಿದ್ದು, ಈ ಕಾಮಗಾರಿ ನಿಲ್ಲಿಸಲು ಆಗ್ರಹಿಸಿ ಹೋರಾಟ ನಡೆಸಲಾಗುತ್ತಿದೆ ಎಂದ್ರ. ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ಕೂಡಲೇ ನಿಲ್ಲಿಸುವಂತೆ ಆಟೋ ಚಾಲಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವಿವಿಧ ಸಂಘಟನೆಗಳು ಸೇರಿ ಜೂನ್ 25ರಂದು ಸ್ವಯಂ ಪ್ರೇರಿತ ತಿಪಟೂರು ಬಂದ್ ಮಾಡಲಾಗುವುದು ಎಂದು ತಿಳಿಸಿದ್ರು. ಗುಬ್ಬಿ ತಾಲೂಕಿಂದ ಇದನ್ನ ಡೈರೆಕ್ಟ್ ಲಿಂಕ್ ಮಾಡೋದಕ್ಕೆ, ಮಾಗಡಿಗೆ ತಗೊಂಡೋಗೋದಕ್ಕೆ ನಮ್ಮ ಉಪಮುಖ್ಯಮಂತ್ರಿಯವರು ಅವರ ಒಂದು ರಾಜಕೀಯ ಉದ್ದೇಶದಿಂದ ಇರ್ಬೋದು, ನಮ್ಮ ಜಿಲ್ಲೆಯ ರೈತರನ್ನು ಕಡೆಗಣಿಸಿ, ನಮ್ಮ ಜಿಲ್ಲೆಯ ಜನಸಾಮಾನ್ಯರು ನೀರಿನ ಸಮಸ್ಯೆನೂ ಕಡೆಗಣಿಸಿ ಏಕಾಏಕಿ ಯಾವುದೇ ಈ ಒಂದು ಅಲಾಟ್ಮೆಂಟಿಗೆ, ಈ ಒಂದು ಎಕ್ಸ್‌ಪ್ರೆಸ್ ವೇ ಲಿಂಕವಾಗಿ ಇವತ್ತು ನಾವು ತುಮಕೂರು ಬಂದ್ ಕರೆ ಕೊಟ್ಟಿದ್ವಿ. ಎಲ್ಲ ತಾಲೂಕರು ಇವತ್ತು ನಮ್ಮ ಕೃಷ್ಣಪ್ಪ ಅವರು ಇರ್ಬೋದು, ಶಿವಣ್ಣ ಇರ್ಬೋದು, ಸುರೇಶ್ ಗೌಡ್ರು ಇರ್ಬೋದು, ನಮ್ಮ ಜ್ಯೋತಿ ಗಣೇಶ್ ಅವರು ಇರ್ಬೋದು, ಸುರೇಶ್ ಬಾಬು ಅವರು ಇರ್ಬೋದು, ಗುಬ್ಬಿಯವರು ಇರ್ಬೋದು, ಕೊರಟಗೆರೆಯವರು, ಎಲ್ಲರೂ ಈ ಒಂದು ಹೋರಾಟಕ್ಕೆ ಬೆಂಬಲವಾಗಿ ಎಲ್ಲರೂ ಆ ತಾಲೂಕುಗಳನ್ನ ಬಂದ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ನಮ್ಮಲ್ಲೂ ಬಂದ್ ಮಾಡಬೇಕು 25ನೇ ತಾರೀಕು ಅಂತ ನಮ್ಮದು ಒಂದು ಕೋರಿಕೆ. ಸುದ್ದಿಗೋಷ್ಠಿಯಲ್ಲಿ ಗೋವಿಂದಸ್ವಾಮಿ, ಗಂಗನಘಟ್ಟ, ನಟರಾಜ್, ಗುರುಗದಹಳ್ಳಿ ನಾರಾಯಣಪ್ಪ, ಮಂಜಣ್ಣ, ರೇವಣ್ಣ, ರಮೇಶ್, ರೈತ ಸಂಘದ ತಾಲೂಕು ಅಧ್ಯಕ್ಷ ಬಸ್ತಿಹಳ್ಳಿ ರಾಜಣ್ಣ ಇನ್ನೂ ಹಲವರು ಹಾಜರಿದ್ದರು. ಪಿಜಿ ನಾಗರಾಜ್, ಸಿಟಿವಿ ನ್ಯೂಸ್, ತಿಪಟೂರು.